ಎಲ್ಲರೂ ಸೈಕೋ ಆನ್ಕಾಲಜಿ ಡಿಪಾರ್ಟ್ಮೆಂಟ್ಗೆ ಅವರ ಟ್ರೀಟ್ಮೆಂಟ್ ಸಮಯದಲ್ಲಿ ಒಮ್ಮೆ ಆದರೂ ಬಂದು ನೋಡೋದು ಉತ್ತಮ. ಯಾಕಂದರೆ ಅವ್ರ ಮನಸ್ಥಿತಿ ನಮಗೆ ಹೇಗಿದೆ ಅಂತ ತಿಳಿದುಕೊಂಡು ಅವ್ರಿಗೆ ಬೇಕಾದ ಇಂಟರ್ವೆನ್ಷನ್ ಅಥವಾ ಅವ್ರು ಹೇಗೆ ಇದನ್ನು ಕೋಪ್ ಮಾಡಬೇಕು ಅನ್ನೋದನ್ನು ನಾವು ಹೇಳಿಕೊಟ್ರೆ ಅವರಿಗೆ ಸುಲಭ ಆಗುತ್ತೆ ಇದನ್ನು ಹಂತವಾಗಿ ತೊಗೊಂಡು ಹೋಗೋದಕ್ಕೆ. ಅವರು ಮೊದಲನೇದಾಗಿ ಬರೋದಕ್ಕೆ ಆಗಿಲ್ಲ ಅಂದ್ರೂ ಅವರ ಟ್ರೀಟ್ಮೆಂಟ್ ಸಮಯದಲ್ಲಿ ಕೀಮೋಥೆರಪಿ ಆಗಿರ್ಬೋದು, ರೇಡಿಯೇಷನ್ ಆಗಿರ್ಬೋದು, ಸರ್ಜಿಕಲ್ ಟೈಮಲ್ಲಿ ಆಗಿರ್ಬೋದು, ಯಾವುದೇ ಒಂದು ಹಂತದಲ್ಲಿ ಬಂದು ನೋಡೋದ್ರಿಂದ ಅವ್ರಿಗೂ ಉತ್ತಮ ಆಗುತ್ತೆ, ನಮಗೂ ಅರ್ಥ ಆಗುತ್ತೆ. ಯಾಕಂದರೆ ಕೊನೆಯಲ್ಲಿ ಅವ್ರಿಗೆ ಮನಸ್ಥಿತಿ ತುಂಬ ಕೆಟ್ಟಿದೆ, ನಮಗೇನೂ ಮಾಡೋಕ್ಕಾಗ್ತಿಲ್ಲ, ಆ ಸಮಯದಲ್ಲಿ ಬಂದರೆ ನಮಗೂ ಅದನ್ನ ಅರ್ಥ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗ್ಬೋದು. ಸೊ ಮುಂಚೆಯೇ ಬಂದಲ್ಲಿ ನಾವು ಅವ್ರಿಗೆ ಕೆಲವು ಅಸೆಸ್ಮೆಂಟ್ ಮಾಡಿರ್ತೀವಿ, ಅದರ ಆಧಾರದ ಮೇಲೆ ಅವ್ರಿಗೆ ನಾವು ಖಂಡಿತ ಸಹಾಯ ಮಾಡ್ಬೋದು. ಯಾರೂ ಒಂದು ವೇಳೆ ಬಂದಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅವ್ರ ಮನೆಯಲ್ಲಿ ಅಥವಾ ಅವ್ರ ಆರೈಕೆದಾರರು ಅವರಿಗೆ ಬೆಂಬಲ ನೀಡ್ತಿದ್ದಾರೆ, ಅವ್ರಿಗೆ ಬೇರೆ ಯಾವುದು ಸಹಾಯ ಬೇಕಾಗಿಲ್ಲ ಅನಿಸಿದ್ರೆ ಖಂಡಿತ ಅವರು ಬರದೇನೂ ಇರ್ಬೋದು. ಬಟ್ ಐಡಿಯಲಿ ನಾವು ಹೇಳೋವಂಥದ್ದು ಒಂದು ಹಂತದಲ್ಲಿ ಬಂದು ನಮ್ಮನ್ನ ಭೇಟಿ ಮಾಡಿ ಅಂತ. ಮುಂದೆ ನಾವು ಮಾತಾಡ್ತಿರೋ ಹಾಗೆ ಸೈಕೋ ಆನ್ಕಾಲಜಿ ಡಿಪಾರ್ಟ್ಮೆಂಟ್ಗೆ ಬರುವಂಥ ವ್ಯಕ್ತಿಗಳಲ್ಲಿ ಅಥವಾ ರೋಗಿಗಳಲ್ಲಿ, ಆರೈಕೆದಾರರಲ್ಲಿ ಮುಖ್ಯವಾಗಿ ಕಾಣಿಸುವಂಥ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನು, ಜೊತೆಗೆ ಹೆಂಗಸರಿಗೂ ಗಂಡಸರಿಗೂ ವ್ಯತ್ಯಾಸ ಇದೆಯಾ, ಅವರ ಭಾವನಾತ್ಮಕ ಏನು ಒಂದು ತೋರುವಿಕೆ ಅದರಲ್ಲಿ ಬದಲಾವಣೆಗಳಿದೆಯಾ. ಸೊ ಇದನ್ನು ಹೇಳಬೇಕು ಅಂತ ಆದರೆ ನಾನು ಮೊದಲೇ ಹೇಳ್ದಂಗೆ ನಾವೇನು ಭಾವನೆಗಳನ್ನ ನೋಡ್ತೀವಿ ಅಥವಾ ಸಿಂಪ್ಟಮ್ಸ್ ಅಥವಾ ಸೈನ್ಸ್ ಅಂತ ಏನಂತೀವಿ, ಇದು ಮೊದಲನೇ ದಿನದಿಂದಾನೇ ಕಾಣಿಸ್ಬಹುದು. ಕೆಲವರಲ್ಲಿ ಎಲ್ಲರಲ್ಲಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಮೊದಲನೇ ಹಂತದಲ್ಲಿ ಏನಾಗಬಹುದು, ಭಯ ಜಾಸ್ತಿ ಇರಬಹುದು ಅಥವಾ ಏನಾಗತ್ತೆ ಅನ್ನೋ ಕನ್ಫ್ಯೂಷನ್ ಇರಬಹುದು. ಅದ್ರ ಜೊತೆಗೆ ಇದು ಸರಿ ಹೋಗುತ್ತಾ, ನಾನು ಹೇಳ್ದಂಗೆ ಈ ಪ್ರಶ್ನೆ ತುಂಬಾ ಇರುತ್ತೆ. ಅದ್ರ ಜೊತೆಗೆ ನಾನು ನನ್ನ ಇಡೀ ಕುಟುಂಬಕ್ಕೇ ಕಷ್ಟ ಕೊಡ್ತಾ ಇದ್ದೀನಿ, ಎಲ್ಲಿಂದ ನಾವು ಇಷ್ಟು ದುಡ್ಡು ಹೊಂದಿಸೋದು ಅಥವಾ ಯಾವ ರೀತಿಯಾಗಿ ನಾವು ಮುಂದೆ ಹೋಗೋದು, ಎಷ್ಟು ಸರಿ ನಾನು ಆಸ್ಪತ್ರೆಗೆ ಬರಬೇಕು, ಈಗ ಕೆಲಸ ಬಿಡಬೇಕಾಗತ್ತಾ ಅಥವಾ ಪ್ರತಿದಿನ ನನ್ನ ಹೆಂಡತಿ ಅಥವಾ ನನ್ನ ಗಂಡ ನನ್ನ ಜೊತೆ ಇರಬೇಕಾಗತ್ತಾ, ಮಕ್ಕಳು ನನ್ನ ಜೊತೆನೇ ಇರಬೇಕಾಗತ್ತಾ, ಎಲ್ಲರಿಗೂ ನಾನು ಕಷ್ಟ ಕೊಡ್ತಾ ಇದ್ದೀನಿ ಅನ್ನೋವಂಥದ್ದು ಇರಬಹುದು. ಹೋಗ್ತಾ ಹೋಗ್ತಾ ಹಂತ ಮೀರ್ತಾ ಇದ್ದಂಗೆ ಅದರ ಜೊತೆಗೆ ಇನ್ನೊಂದಿಷ್ಟು ಭಾವನೆಗಳು ಬರಬಹುದು. ಉದಾಹರಣೆಗೆ ಈಗ ನಿಮಗೆ ಇಷ್ಟು ಸೈಕಲ್ ಕೀಮೋ ಕೊಡ್ತೀವಿ ಅಂತ ಡಾಕ್ಟರ್ಸ್ ಅವರಿಗೆ ಹೇಳಿದಾಗ, ಇಷ್ಟು ಸೈಕಲ್ ಅಂತ ಅಂದರೆ ನಾನು ಎಷ್ಟು ವಾರ ಬರಬೇಕು, ಇಷ್ಟು ವಾರ ಬರೋದಕ್ಕೆ ಯಾರನ್ನ ಜೊತೆಗೆ ಕರ್ಕೊಂಬರಲಿ, ಈಗ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಇದ್ದಾರೆ, ಯಾವ ರೀತಿ ನನ್ನಲ್ಲಿ ಕಾಣಿಸ್ಕೊಳ್ಳುತ್ತೆ, ಅದಕ್ಕೆ ನಾನು ಏನು ಮಾಡಬೇಕು, ಅಥವಾ ಈ ರೀತಿ ಸೈಡ್ ಎಫೆಕ್ಟ್ ಆದರೆ ಮತ್ತೆ ಆಸ್ಪತ್ರೆಗೆ ಬರಬೇಕಾ ನಾನು ಅಥವಾ ಮನೆಯಲ್ಲೇ ಇದು ನೋಡ್ಕೋಬಹುದಾ ಅಂತ. ಸೊ ಆಸ್ಪತ್ರೆಗೆ ಬರೋದ್ರಿಂದ ಹಿಡಿದು ಆಸ್ಪತ್ರೆಯಿಂದ ಹೋಗೋದ್ರ ತನಕ ಎಲ್ಲದರಲ್ಲೂ ಅವರಿಗೆ ಒತ್ತಡ ಅಥವಾ ಹಾಸ್ಪಿಟಲ್ ಆಂಗ್ಸೈಟಿ ಅಂತ ನಾವೇನಂತೀವಿ ಅದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದ್ರ ಜೊತೆಗೆ ನಾವು ಇನ್ನೊಂದೇನು ನೋಡಬೇಕು ಅಂತ ಆದರೆ, ಮ್ಯಾಮ್ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಹೆಂಗಸರಲ್ಲಿ ಗಂಡಸರಲ್ಲಿ ಅದು ವ್ಯತ್ಯಾಸ ಕಾಣುತ್ತಾ ಅಂತ. ಖಂಡಿತ ಕಾಣುತ್ತೆ ನಾವು ನೋಡಿರೋ ಹಾಗೆ. ಯಾಕೆಂದರೆ ನಾವು ನೋಡಿರೋ ಈ ಗುಂಪಲ್ಲಿ ಏನಾಗುತ್ತೆ, ಹೆಣ್ಮಕ್ಳು ಭಾವನೆಗಳನ್ನು ತೋರಿಸ್ಕೊಳ್ಳೋದು ಜಾಸ್ತಿ. ನಾವು ಇಂಟರ್ವ್ಯೂನ್ ಮಾಡಬೇಕಾದ್ರೆ ಈ ಗಂಡಸರ ಗುಂಪಲ್ಲಿ ಆ ಭಾವನೆಗಳು ಅಷ್ಟು ಈಸಿಯಾಗಿ ಆಚೆ ಬರೋದಿಲ್ಲ. ನಾವು ಅವ್ರ ಹತ್ರ ಮತ್ತೆ ಇಂಟರ್ವ್ಯೂನ್ ಮಾಡಿದಾಗ ಮಾತ್ರ ಅವರಲ್ಲಿ ಆಗ್ತಾ ಇರೋವಂಥ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಇದ್ರ ಜೊತೆಗೆ ಇನ್ನೊಂದು ಏನಂದರೆ, ಈಗ ನೀವು ನಿಮಗೊಂದು ಉದಾಹರಣೆ ಕೊಡೋದಕ್ಕೆ, ಈಗ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ಅಂತ ಅಂದ್ಕೊಳ್ಳೋಣ. ಇವರಲ್ಲಿ ಕಾಣಿಸ್ಕೊಳ್ಳೋ ಅಂಥ ಮೇಜರ್ ಭಾವನೆಗಳೇನು ಅಂತ ಆದರೆ, ಈಗ ನನ್ನ ಬ್ರೆಸ್ಟನ್ನು ಕಂಪ್ಲೀಟಾಗಿ ತೆಗೆದ್ರೆ ಆಗ ಮುಂದೆ ಹೇಗೆ, ಅಥವಾ ನನಗೆ ಮುಂದೆ ತೊಂದರೆ ಆಗತ್ತಾ, ನನ್ನ ಮಗುಗೆ ಏನಾದರೂ ತೊಂದರೆ ಆಗತ್ತಾ, ಅಥವಾ ನನ್ನಲ್ಲಿ ಬ್ರೆಸ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಮುಂದೆ ನನ್ನ ದಾಂಪತ್ಯ ಜೀವನದಲ್ಲಿ ಏನಾದರೂ ತೊಂದರೆ ಆಗುತ್ತಾ ಅನ್ನೋ ಹಾಗೆ. ಅಥವಾ ಈಗ ಇನ್ನೊಂದು ಉದಾಹರಣೆಗೆ, ಯಾವುದಾದ್ರೂ ಗಂಡಸಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಇತ್ತು ಅಂತ ಅಂದ್ಕೊಳ್ಳೋಣ, ಅವರಿಗೆ ಲೈಂಗಿಕ ಸಮಸ್ಯೆಯಲ್ಲಿ ತೊಂದರೆ ಆಗಬಹುದಾ, ನನ್ನ ದಾಂಪತ್ಯ ಜೀವನದಲ್ಲಿ ತೊಂದರೆ ಆಗಬಹುದಾ, ಅಥವಾ ಮುಂದೆ ಯಾವ ರೀತಿಯಾದಂತಹ ಏನಾದರೂ ತೊಂದರೆ ಆಗಬಹುದಾ ಅನ್ನೋಂಥ ಭಾವನೆಗಳು ಬರಬಹುದು. ಇದ್ರ ಜೊತೆಗೆ ನಾವಿನ್ನ ಏನು ನೋಡಬೇಕು ಅಂತ ಆದರೆ, ಕ್ಯಾನ್ಸರ್ ನನ್ನಲ್ಲಿ ಬಂದಿದೆ ಅಂತ ಆಗಿದ್ದ ತಕ್ಷಣ ನನ್ನ ಕುಟುಂಬದಲ್ಲಿ ಬರುವಂಥ ಸಾಧ್ಯತೆಗಳಿದೆಯಾ, ಅಥವಾ ನನ್ನ ಮಕ್ಕಳಿಗೆ ತೊಂದರೆ ಇದೆಯಾ, ಅವ್ರ ಮಕ್ಕಳಿಗೆ ತೊಂದರೆ ಇದೆಯಾ, ಈ ರೀತಿಯಾಗಿ ಒಂದಾದ್ಮೇಲೆ ಒಂದು ಪ್ರಶ್ನೆಗಳು ಹುಟ್ತಾ ಹೋಗುತ್ತೆ. ಇದೊಂದು ಸುಳಿವಲ್ಲಿ ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಆ ಭಾವನೆಗಳು ಯಾವ ರೀತಿ ಬೆಳೀತಾ ಹೋಗುತ್ತೆ ಅಂತ ಆದರೆ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಈ ಸಮಯದಲ್ಲಿ ನಾವು ಬರುವಂಥದ್ದು ಆ ಭಾವನೆಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನೋ ರೀತಿಯಾಗಿ ಕೊಟ್ಟು ನಿಧಾನಕ್ಕೆ ಒಂದೊಂದೇ ಎಳೆ ರೀತಿಯಾಗಿ ಅದನ್ನು ತೆಗೆದು ಅವರಿಗೆ ಅದು ಸುಲಭ ಮಾಡೋ ಅಂಥದ್ದು.
ಇನ್ನು ನಾವು ಏನು ತಿಳ್ಕೊಬೇಕು ಅಂತ ಆದರೆ ಬರೀ ಭಾವನೆಗಳು ಅಂತ ಅಷ್ಟೇ ಅಲ್ಲ, ಇದೊಂದು ಸೈಕಲ್ ರೀತಿ ಆಗುತ್ತೆ. ಈಗ ಭಾವನೆಗಳು ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ, ದಿನನಿತ್ಯದ ಕೆಲಸದಲ್ಲೂ ಕಷ್ಟ ಆಗಬಹುದು. ಉದಾಹರಣೆಗೆ ಊಟ ತಿಂಡಿ ಕರೆಕ್ಟಾಗಿ ಸೇರದೇ ಇರಬಹುದು, ಅಥವಾ ನಿದ್ದೆಯಲ್ಲಿ ತೊಂದರೆ ಆಗಬಹುದು. ಚಿಕ್ಕ ಚಿಕ್ಕ ವಿಚಾರಕ್ಕೂ ಕಿರಿಕಿರಿ ಆಗೋ ಅಂಥದ್ದು, ಅವ್ರ ಮೇಲೆ ನಾನು ರೇಗಾಡ್ತೀನಿ ಅಂತ ಅನ್ನೋದು, ಅಥವಾ ಇವ್ರು ನನಗೆ ಹಿಂಗಂದ್ರು ಅಂತ ಕೋಪ ಮಾಡ್ಕೊಳ್ಳೋ ಅಂಥದ್ದು. ಚಿಕ್ಕ ಚಿಕ್ಕ ವಿಚಾರಕ್ಕೂ ಬ್ರೇಕ್ ಡೌನ್ ಅಂತ ನಾವು ಅಂತೀವಿ, ಅಂದರೆ ಚಿಕ್ಕ ಚಿಕ್ಕ ವಿಚಾರದಕ್ಕೂ ಅವರು ಅಳೋ ಅಂಥದ್ದು, ನಾನೊಬ್ಬಳೇ ಇರ್ತೀನಿ, ನಾನೊಬ್ಬನೇ ಇರ್ತೀನಿ, ಬೇರೆ ಯಾರೂ ನನ್ನ ಹತ್ರ ಬರೋದು ಬೇಡ ಅನ್ನೋ ಅಂಥದ್ದು. ಈ ರೀತಿಯಾಗಿ ನಾವು ಕಾಮನ್ ಆಗಿ ನೋಡ್ತೀವಿ. ಇದರ ಜೊತೆಗೆ ನಾವು ಇನ್ನೊಂದೇನು ನೋಡಬೇಕು ಅಂತ ಆದರೆ, ನಾನು ಉಳಿತೀನ ಅಥವಾ ಸಾವು ಅನ್ನೋದ್ರ ಬಗ್ಗೆನೂ ಭಯ ಇರಬಹುದು. ಈ ಎಲ್ಲ ವಿಚಾರಗಳನ್ನು ನಾವು ಅಬ್ಸರ್ವ್ ಮಾಡಿ ಈ ಎಲ್ಲದಕ್ಕೂ ಸಹಾಯ ಮಾಡ್ತೀವಿ. ಇದಿಷ್ಟೇ ಪ್ರೈಮರಿ ಸಿಂಪ್ಟಮ್ಸ್ ಆಗೋದಿಲ್ಲ. ಕೆಲವೊಂದು ಸಾರಿ ನನಗೇನಾಗ್ತಾ ಇದೆ, ನಂಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನು ಪ್ರೈಮರಿ ಸಿಂಪ್ಟಮ್ ಆಗಿ ನಾವು ತಗೋತೀವಿ. ಸೊ ಇಲ್ಲಿ ನಾವು ಬೇಸಿಕ್ಕಾಗಿ ಏನು ನೋಡಬೇಕು ಅಂತ ಆದರೆ, ನನಗೇನು ಭಾವನೆಗಳು ಬರ್ತಾ ಇದೆ, ಆ ಭಾವನೆಗಳನ್ನು ನಾನು ನೋಡೋಕ್ಕಾಗ್ತಾ ಇದೆಯಾ, ಆ ಭಾವನೆಗಳನ್ನ ನನಗೆ ನಾನೇ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾ ಇದೆಯಾ ಅನ್ನೋವಂಥದ್ದನ್ನು ನೋಡಬೇಕು. ಆಗ್ತಾ ಇಲ್ಲ, ನನಗೆ ಕಷ್ಟ ಆಗ್ತಾ ಇದೆ ಅಂತ ಆದರೆ ಅದು ನಿಮಗೆ ಸೈಕೋ ಆಂಕಾಲಜಿ ಡಿಪಾರ್ಟ್ಮೆಂಟಿಗೆ ಬಂದು ಮಾತಾಡಬೇಕು ಅನ್ನೋ ಹಾಗೆ. ಈಗ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನು ಅಂತ ತಿಳ್ಕೊಂಡ್ರಿ. ಆದರೆ ಕೆಲವೊಂದು ಕ್ಯಾನ್ಸರ್ ಪೇಷಂಟ್ಸ್ ಇಲ್ಲಿ ಬಂದಾಗ, ನಾನು ಮುಂಚೆ ನನಗೆ ಕುಡಿಯೋ ಅಭ್ಯಾಸ ಇತ್ತು, ಅಥವಾ ನನಗೆ ಸಿಗರೇಟ್ ಇರಬಹುದು, ಬೀಡಿ ಇರ್ಬೋದು, ಇದೆಲ್ಲ ತಗೊಳ್ಳೋ ಅಭ್ಯಾಸ ಇತ್ತು, ಈಗೂ ಮಾಡಬೇಕಾ ಅನ್ನೋ ಅಂಥ ಒಂದು ಪ್ರಶ್ನೆ ಇರಬಹುದು. ಇದೇ ನನಗಿನ್ನ ತಗೋಬೇಕು ಅಂತ ಅನ್ನಿಸ್ತಿದೆ ಅಂದಾಗ ನಾವು ಸೈಕೋ ಆಂಕಾಲಜಿಯಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನು ಹೇಳಿ ಮ್ಯಾಮ್. ಮೊದಲಿಗೆ ಮದ್ಯಪಾನ ಮತ್ತು ತಂಬಾಕು ಖಂಡಿತವಾಗ್ಲೂ ನಿಲ್ಲಿಸಬೇಕು. ಟ್ರೀಟ್ಮೆಂಟ್ ಮುಂಚೆ ಆಗಲಿ, ಟ್ರೀಟ್ಮೆಂಟ್ ನಂತರ ಆಗಲಿ ಅದನ್ನು ಮತ್ತೆ ಅವರು ಬಳಸಬಾರದು. ನಮ್ಮಲ್ಲಿ ಫಸ್ಟು ಒಂದು ರೋಗಿ ಬಂದಾಗ ಈ ರೀತಿ ಅವರು ಹೇಳ್ಕೊಂಡಾಗ ಫಸ್ಟು ನಾವು ಅಸೆಸ್ಮೆಂಟ್ ಮಾಡಿ ನೋಡ್ತೀವಿ. ಅಂದರೆ ಅವ್ರು ಎಷ್ಟು ಬಳಸ್ತಾರೆ, ಯಾವ ಹೊತ್ತಿಗೆ ಬಳಸ್ತಾರೆ, ಯಾವ ಸಮಯದಲ್ಲಿ ಬಳಸ್ತಾರೆ, ಏನಕ್ಕೆ ಬಳಲಿಕ್ಕೆ ಅವ್ರು ಶುರು ಮಾಡಿದ್ರು ಬಳಸೋದಕ್ಕೆ ಅನ್ನೋದ್ರ ಬಗ್ಗೆ ಒಂದು ಅಸೆಸ್ಮೆಂಟ್ ಮಾಡ್ತೀವಿ. ಅಸೆಸ್ಮೆಂಟ್ ನಂತರ ಅವರಿಗೆ ನಾವು ಮೋಟಿವೇಶನ್ ಎನ್ಹ್ಯಾನ್ಸ್ಮೆಂಟ್ ಥೆರಪಿ, ಅಂದರೆ ಇದನ್ನು ಬಿಡುವುದು ಹೇಗೆ, ಅಥವಾ ಅವ್ರಿಗೆ ಮೋಟಿವೇಶನ್ ಕೊಟ್ಟು ಅವರೇ ಮನಸ್ಸು ಮಾಡಿ ಇದನ್ನು ನಾವು ಮುಂದೆ ತಗೊಳ್ಳೋದಿಲ್ಲ, ಪೂರ್ಣವಾಗಿ ನಿಷೇಧ ಮಾಡೋ ಅಂಥ ಒಂದು ಹಂತಕ್ಕೆ ಕರ್ಕೊಂಡು ಹೋಗ್ತೀವಿ. ಈ ಸಮಯದಲ್ಲಿ ಕೆಲವರಿಗೆ ಮೆಡಿಕೇಷನ್ಸ್ ಅಂತೂ ಬೇಕಾಗತ್ತೆ. ಈ ಮೆಡಿಕೇಷನ್ ಏನಿರುತ್ತೆ, ಈಗ ಆಲ್ಕೋಹಾಲ್ ತಗೊಳ್ಳೋರಲ್ಲಿ ಒಂದು ಡಿಟಾಕ್ಸಿಫಿಕೇಷನ್ ಫೇಸ್ ಅಂತ ಮಾಡ್ತೀವಿ. ಎಲ್ಲಿ ಅವರು ಕುಡ್ದಿದ್ದಾರೆ ಆ ಅಂಶನೆಲ್ಲ ಕೆಳಗೆ ಕಡಿಮೆ ಮಾಡಿ ಏನು ವಿಡ್ರಾಲ್ ಸಿಂಪ್ಟಮ್ಸ್ ಬರುತ್ತೆ, ಅಂದರೆ ಕೈ ನಡ್ಗೋದಾಗಿರ್ಬೋದು, ತಲೆನೋವಾಗಿರ್ಬೋದು, ತುಂಬ ಮೈ ಬೆವರೋದಾಗಿರ್ಬೋದು, ಅಥವಾ ನಿದ್ದೆ ಬರದೇ ಇರೋ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನು ಮೊದಲನೇ ಹಂತದಲ್ಲಿ ನಾವು ನೋಡ್ಕೊಳ್ತೀವಿ. ಅದರ ನಂತರ ಆ್ಯಂಟಿ ಕ್ರೇವಿಂಗ್, ಅಂದರೆ ಅವ್ರಿಗೆ ಆಸೆ ಬಂದ್ರೂ ಕೂಡ ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋ ಒಂದು ಮಾತ್ರೆಗಳು ಮೆಡಿಕೇಷನ್ಸ್ಗಿಂತ ಮಾಡ್ತೀವಿ. ಮತ್ತು ಡಿಸ್ಟ್ರಾಕ್ಷನ್ ಟೆಕ್ನಿಕ್ಸ್ ಅಂತ ಮಾಡ್ತೀವಿ. ಡಿಸ್ಟ್ರಾಕ್ಷನಲ್ಲಿ ಏನು ಮಾಡ್ತೀವಿ, ಅವ್ರು ತಗೋ ಸಮಯದಲ್ಲಿ ಬೇರೆ ಏನಾದರೂ ಒಂದು ಆ್ಯಕ್ಟಿವಿಟಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೊಳ್ಳೋದು, ಎಕ್ಸಸೈಸ್ ಮಾಡೋ ಅಂಥದ್ದು, ಈ ರೀತಿ ನಾನಾ ರೀತಿಯ ಡಿಸ್ಟ್ರಾಕ್ಷನ್ ಆ್ಯಕ್ಟಿವಿಟೀಸ್ ಹೇಳ್ಕೊಡ್ತೀವಿ. ಇದು ಆಲ್ಕೋಹಾಲ್ಗೆ. ಇನ್ನು ತಂಬಾಕು ಬಳಸೋರಿಗೆ, ಈಗ ತಂಬಾಕು ಸ್ಮೋಕ್ ಮಾಡ್ತಿರ್ಬೋದು ಅವರು, ಅಥವಾ ಚೂವಿಂಗ್ ಮಾಡ್ತಿರ್ಬೋದು. ಈ ಎರಡು ರೀತಿ, ಅಥವಾ ಕೆಲವರು ಸ್ಮೋಕ್ ಜೊತೆಗೆ ಕ್ಯಾನಬಿಸ್ ಅಂತ ಏನು ಹೇಳ್ತೀವಿ ಅದನ್ನು ಬಳಸ್ತಿರ್ಬೋದು. ಸೊ ಇದನ್ನೆಲ್ಲ ಹಂತವಾಗಿ ಅವರಿಗೆ ಹೇಗೆ ಬಿಡಿಸೋದು ಅಂತ ಹೇಳೋದ್ರ ಜೊತೆಗೆ ನಿಕೋಟಿನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಬರುತ್ತೆ. ಇದು ಚೂವಿಂಗಮ್ ಆಗಿ ಬರುತ್ತೆ, ಅಥವಾ ಲಾಸೆಂಜಸ್ ಅಂದರೆ ನಮ್ಮ ಸ್ಟ್ರೆಪ್ಸಿಲ್ಸ್ ಹೇಗೆ ಕೆಲಸ ಮಾಡುತ್ತೆ ಅದೇ ಮಾದರಿಯಲ್ಲಿ ಬರುತ್ತೆ. ಇಲ್ಲ ಪ್ಯಾಚ್ಗಳು ಕೂಡ ಲಭ್ಯವಿದೆ. ಆದರೆ ಇವೆಲ್ಲನೂ ಒಂದು ತಜ್ಞೆ ಹತ್ರ ನೀವು ಭೇಟಿ ಮಾಡಿ ನೀವು ಬಳಸೋದ್ರಲ್ಲಿ ಇನ್ನೂ ಎಫೆಕ್ಟ್ ಜಾಸ್ತಿ ಇರುತ್ತೆ. ಯಾಕಂದರೆ ನಿಮ್ಗೆ ಅದನ್ನು ಹೇಗೆ ಬಳಸಬೇಕು, ಯಾವ ಸಮಯದಲ್ಲಿ ಬಳಸಬೇಕು, ಹೇಗೆ ಬಳಸಿದ್ರೆ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಮಾಹಿತಿ ಅವರು ಹೆಚ್ಚು ಕೊಡ್ಬೋದು ನಿಮಗೂ. ಸೊ ಹಾಗಾಗಿ ನಾವು ಕೇಳ್ಕೊಳ್ಳೋ ಎಲ್ಲ ರೋಗಿಗಳು, ಅಥವಾ ನೀವು ರೋಗ ಬಂದ ಮೇಲೆ ನಿಲ್ಲಿಸೋದಕ್ಕಿಂತ ಅದಕ್ಕೆ ಮುಂಚೆ ಮಾಡೋ ಒಂದು ಪ್ರಯತ್ನ, ಇದನ್ನು ನಿಲ್ಲಿಸೋದು ತುಂಬಾ ಮುಖ್ಯ ಆಗುತ್ತೆ. ಇದು ಎಲ್ಲರೂ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂದರೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಗಳಲ್ಲಿ ಇಂಡಿಯಾ ಇಸ್ ದ ಲೀಡಿಂಗ್ ಕಂಟ್ರಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದೆಲ್ಲನೂ ಇವಾಗಲಿಂದಾನೇ ನಾವು ತಡೆಗಟ್ಟಿದ್ರೆ ಮುಂದೆ ಬರೋ ರೋಗಗಳನ್ನು ಕೂಡ ತಡೆಯಬಹುದು.
ಈಗ ನಾವು ಈ ವಿಡಿಯೋ ಮುಖಾಂತರ ನಿಮಗೇನು ಮಾಹಿತಿ ಕೊಡ್ತಾ ಇದ್ದೀವಿ ಇದೆಲ್ಲ ನಿಮಗೆ ತಿಳಿದಿರಲಿ ಅನ್ನೋ ಮಟ್ಟಕ್ಕೆ ಮಾತ್ರ. ಇದನ್ನೆಲ್ಲ ಕೇಳಿ ನೀವು ಭಯ ಪಡೋ ಅಂಥ ಅಗತ್ಯ ಇಲ್ಲ. ಯಾಕೆಂದರೆ ನಾವಿಲ್ಲಿ ಏನೇನು ಹೇಳಿದ್ದೀವಿ ಈ ಎಲ್ಲ ವಿಷಯಗಳಿಗೂ ಒಂದು ಸೊಲ್ಯೂಷನ್ ಅನ್ನೋ ರೀತಿಯಾಗಿ ಇದೆ. ಸೊ ಸುಲಭವಾಗಿ ನಿಮಗೆ ಸಹಾಯ ಮಾಡಬಹುದು. ಸೊ ಈ ವಿಚಾರಕ್ಕೇ ಭಯಪಟ್ಟು ನೀವು ಧೈರ್ಯ ಕಳ್ಕೊಳ್ಳೋದು ಬೇಕಾಗಿಲ್ಲ. ಇದೆಲ್ಲದಕ್ಕೂ ನಾವು ಸಹಾಯ ಮಾಡಬಹುದು. ಒಂದು ನೀವೇನು ನೆನ್ಪಿಟ್ಕೋಬೇಕು ಅಂತ ಆದರೆ ಮೆಂಟಲ್ ಹೆಲ್ತ್ ಅಂತ ನಾವೇನಂತೀವಿ, ನಮ್ಮ ಮಾನಸಿಕ ಆರೋಗ್ಯ ಅದ್ರ ಜೊತೆಗೆ ನಮ್ಮ ಭಾವನೆಗಳು ಯಾವ ರೀತಿಯಾಗಿ ಬರ್ತಾ ಇದೆ ಇದನ್ನು ನಾವು 6ನೇ ವೈಟಲ್ ಸೈನ್ ಅಂದರೆ ಮುಖ್ಯವಾದಂಥ ಅಂಶ ನಮ್ಮ ಆರೋಗ್ಯಕ್ಕೆ ಅನ್ನೋ ರೀತಿಯಾಗಿ ನಾವು ಕರಿತೀವಿ. ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಒಂದು ಸಂದೇಶ ಅಷ್ಟೇ, ನಿಮ್ಮ ಮಾನಸಿಕ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಅಂತ. ನಾವು ಹೇಳಿರೋದು ಯಾವುದಾದ್ರೂ ನಿಮಗೆ ಅನ್ನಿಸ್ತಾ ಇದೆ ಅಂತ ಆದರೆ ಆಗ ನಮ್ಮನ್ನು ನೀವು 2 ಕಡೆ ಭೇಟಿ ಮಾಡಬಹುದು ಆಸ್ಪತ್ರೆಯಲ್ಲಿ. ಒಂದು ಶಾರದಾ ಕೃಪಾ ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಡಾಕ್ಟರ್ ಪವಿತ್ರ ಅವರನ್ನು ನೀವು ಭೇಟಿ ಮಾಡಬಹುದು. ಹಾಗೆ ನಮ್ಮ ಆಸ್ಪತ್ರೆಯ ಮೇನ್ ಬಿಲ್ಡಿಂಗಲ್ಲಿ ನೀವು ಮೆಡಿಕಲ್ OPD ಅಂತ ಏನಿದೆ ಅಲ್ಲಿ ಬ್ರೆಸ್ಟ್ ಕ್ಲಿನಿಕ್ ಒಳಗಡೆ ಸೈಕೋ ಆಂಕಾಲಜಿ ಡಿಪಾರ್ಟ್ಮೆಂಟ್ ನನ್ನ ಹಾಗೂ ನನ್ನ ಜೊತೆ ಇರೋರನ್ನು ನೀವು ಭೇಟಿ ಮಾಡಬಹುದು.